ರಘುವಣ ರಕ್ಷಿತಾ ರಕ್ಷಿತಾ ಅಂದ್ರೆ ಅವಳ ತಲೆಯಲ್ಲಿ ಲೈಕ್ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ನೀನೇನ್ ಕಳ್ಸ್ಬಿಟ್ಟೆ ನಾನು ಹೋಗೋದು ಅಂತ ಗಿಲ್ಲಿಗೆ ಹೇಳ್ತಾ ಇದ್ಲು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್. ಬಿಗ್ ಬಾಸ್ ಮನೆಯಲ್ಲಿ 2ನೇ ಪ್ರೋಮೋ ಈಗ ರಿಲೀಸ್ ಆಗಿದೆ. ಸೊ ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾಕಂದ್ರೆ ಟಾಸ್ಕ್ ಮುಖಾಂತರ ಯಾರಲ್ಲಿ ಯಾರ್ಯಾರು ಭ್ರಮೆಯಾಗಿ ಉಳ್ಕೊಂಡಿದ್ದಾರೋ, ಯಾರ್ಯಾರು ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೋ ಅನ್ನೋ ಒಂದು ಟಾಸ್ಕ್ ಅನ್ನ ಈಗ ಕೊಟ್ಟಿದ್ದಾರೆ. ಎಲ್ಲರ ತಲೆ ಮೇಲೂ ಕೂಡ 4 ಬಲೂನ್ಗಳನ್ನ ಇಡಲಾಗಿದೆ. ಸೊ ಯಾರು ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಅಥವಾ ಯಾರು ಭ್ರಮೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದೊಂದೇ ಬಲೂನ್ಗಳನ್ನ ಹೊಡ್ಕೋತಾ ಹೋಗ್ಬೇಕು. ಈ ಒಂದು ಪ್ರೋಮೋದಲ್ಲಿ ನೋಡಬಹುದು, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ರಕ್ಷಿತನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಟಾರ್ಗೆಟ್ ಅನ್ನೋದಕ್ಕಿಂತ ಇರೋದನ್ನ ಹೇಳ್ತಿದ್ದಾರೆ. ಸೊ ಮೊದಲಿಗೆ ನಿಮಗೆ ಗೊತ್ತಿರಬಹುದು ಮನೆಯಲ್ಲಿ ಯಾರ್ಯಾರು ಬಲೂನ್ ಹೊಡೆದ್ರು ಅಂತ ಹೇಳಿ. ಸೊ ಧ್ರುವಂತ್ ಅವರ ಬಲೂನ್ ಅನ್ನ ನಮ್ಮ ರಘು ಅಣ್ಣ ಅವರು ಹೊಡಿತಾರೆ. ರಜತ್ ಅವರ ಬಲೂನ್ ಅನ್ನ ನಮ್ಮ ಅಶ್ವಿನಿ ಮೇಡಮ್ ಅವರು ಹೊಡೆದ್ರೆ, ಅಶ್ವಿನಿ ಮೇಡಮ್ ಅವರ ಬಲೂನ್ ಅನ್ನ ರಕ್ಷಿತಾ ಅವರು ಹೊಡಿತಾರೆ. ಇದಾದ್ಮೇಲೆ ಬಂದಂತಹ ಗಿಲ್ಲಿ ಅವರು ರಘು ಅಣ್ಣನ ಬಲೂನ್ ಹೊಡೆದು ಹೇಳ್ತಾರೆ, ರಘು ಅಣ್ಣ ಅವರ ಫ್ರೆಂಡ್ಶಿಪ್ ಅನ್ನ ನಾನು ಮಿಸ್ಯೂಸ್ ಮಾಡಿಕೊಂಡು ಅವರನ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿ ಅವರ ಬಲೂನ್ ಅನ್ನ ಹೊಡಿತಾರೆ. ಸೊ ನಂತರ ಬಂದಂತಹ ನಮ್ಮ ರಾಶಿಕಾ ಇರ್ಬೋದು, ಧನುಷ್ ಇರ್ಬೋದು, ಧ್ರುವಂತ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಕ್ಷಿತಾ ಅವರ ಹೆಸರನ್ನ ತಗೊಳ್ತಾರೆ. ರಕ್ಷಿತಾ ಅನ್ನೋಳು ಈಗ ನಾನು ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳಿ ಅನ್ಕೊಂಡಿದ್ದಾರೆ ಅಂತ ಹೇಳಿ ರಾಶಿಕಾ ಅವರು. ಅಂದ್ರೆ ಅವಳು ತಗೊಳ್ಳೋ ಡಿಸಿಷನ್ಗಳ ಮಾತ್ರ ಸರಿ ಇರ್ತದೆ, ಮನೆಯವರೆಲ್ಲರ ಡಿಸಿಷನ್ ಕೂಡ ತಪ್ಪಿರ್ತದೆ. ಅದಕ್ಕೆ ಅವಳು ಓವರ್ ಕಾನ್ಫಿಡೆನ್ಸ್ ಮತ್ತೆ ಭ್ರಮೆಲೂ ಕೂಡ ಇದ್ದಾಳೆ ಅಂತ ಹೇಳಿ ಧ್ರುವಂತ್ ಅವರು ಕೂಡ ಹೇಳ್ತಾರೆ. ಸೊ ಧನುಷು ಕೂಡ ಇದೇ ಉದಾಹರಣೆಯನ್ನ ಕೊಡ್ತಾರೆ. ನಂತರ ಬಂದಿರುವಂತಹ ಕಾವ್ಯ ಅವರು ಹೇಳ್ತಾರೆ, ಅವರು ಕೂಡ ರಕ್ಷಿತಾ ಅವರ ಹೆಸರನ್ನೇ ತಗೊಂಡು ಅವರ ತಲೆ ಮೇಲಿರುವಂತಹ ಎಲ್ಲ ಬಲೂನ್ಗಳನ್ನು ಹೊಡೆದು ಹಾಕ್ತಾರೆ. ಸೊ ರಕ್ಷಿತಾ ಈ ಮನೆಯಲ್ಲಿ ನಾನಿಲ್ಲ ಅಂದ್ರೆ ಸ್ಪಾರ್ಕ್ಸೇ ಇರೋದಿಲ್ಲ, ಈ ಮನೆ ನಾನಿಲ್ಲದೆ ಇಲ್ಲವೇ ಇಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಾಳೆ. ಸೊ ನಾನೇ ಸರಿ ಇದ್ದೀನಿ, ಗಿಲ್ಲಿನ ಹೊರಗಡೆ ಕಳಿಸ್ಬಿಟ್ಟು ನಾನೇ ಆಮೇಲೆ ಹೊರಗಡೆ ಹೋಗ್ತೀನಿ ಅನ್ನೋ ಒಂದು ಅದ್ಭುತವಾದಂತಹ ದೊಡ್ಡ ಭ್ರಮೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಅವರ ತಲೆ ಮೇಲಿದ್ದಂತಹ ಬಲೂನ್ಗಳನ್ನ ಹೊಡೆದು ಹಾಕ್ತಾರೆ. ಸೊ ಈ ಟಾಸ್ಕು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮನೋರಂಜನವಾಗಿತ್ತು. ಎಲ್ಲರೂ ಕೂಡ ಅದ್ಭುತವಾದಂತಹ ರೀಸನ್ಗಳನ್ನು ಕೊಟ್ಟರು ಅಂತ ಹೇಳಿ ನನಗೆ ಅನ್ನಿಸ್ತು ವೈಯಕ್ತಿಕವಾಗಿ. ಯಾಕಂದರೆ ನಿನ್ನೆ ನೀವು ನೋಡ್ಬೋದು ರಕ್ಷಿತಾ ಯಾವ ರೀತಿ ಮಾತಾಡಿದ್ಲು, ಮನೆಯಲ್ಲಿ ಅವಳೇ ಸರಿ ಎಲ್ಲರೂ ಕೂಡ ತಪ್ಪು ಅಂತ ಹೇಳಿ ಮಾತಾಡಿದ್ರು. ಅದಕ್ಕೆ ಸುದೀಪ್ ಅವರು ಕೂಡ ಹೇಳಬೇಕಾದಂತ ಹೇಳಿದ್ರು, ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಹೇಳಬೇಕಾದಂತ ಹೇಳಿದ್ರು. ಆದರೆ ರಕ್ಷಿತಾ ನಾನೇ ಪರ್ಫೆಕ್ಟ್, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಒಂದು ಬಿಲ್ಡಪ್ಗಳನ್ನು ಕೊಟ್ಕೊಂಡಿದ್ದು ಈಗ ಅವಳಿಗೆ ಮುಳುವಾಗಿದೆ. ಈ ವಾರ ಪೂರ್ತಿ ಅವಳಿಗೆ ನಾವಿಲ್ಲದೆ ಏನೂ ಇಲ್ಲ ಅಂತ ಹೇಳಿ ಒಳಗಿರೋ ಕಂಟೆಸ್ಟೆಂಟ್ ತೋರಿಸ್ತಾರೆ ಅನ್ನೋದು ನನಗೆ ಪಕ್ಕ ಗೊತ್ತಾಗ್ತಿದೆ. ಯಾಕಂದ್ರೆ ಆ ರೀತಿ ಅವಳನ್ನ ನೋಡ್ಕೊಳ್ತಿದ್ದಾರೆ ಮನೆಯಲ್ಲಿ. ಸೊ ತುಂಬಾ ಮುಗ್ದೆ ಅಂತ ಅನ್ಕೊಂಡಿದ್ವಿ, ಬಟ್ ಆ ತರ ಮುಗ್ದೆ ಅಂತ ಅನ್ಕೊಂಡ್ರೆ ನಾವೆಲ್ಲರೂ ಕೂಡ ಮುಗಿದ್ವಿ ಅಂತ ಹೇಳಿ ನನಗೆ ಅನಿಸ್ತು. ಸೊ ಗಿಲ್ಲಿನೇ ಹೊರಗಡೆ ಹಾಕ್ಬಿಟ್ಟು ನಾನು ಗೆದ್ಕೊಂಡು ಹೋಗ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಅತಿ ಆಯ್ತು ಅಂತ ಹೇಳಿ ನನಗನಿಸ್ತು. ತಾನು ಮಾಡೋದು ಸರಿ, ಮತ್ತೊಬ್ಬರು ಮಾಡೋದು ತಪ್ಪು ಅನ್ನೋದಕ್ಕಿಂತ ಮುಂಚೆ ಎರಡನ್ನೂ ಕೂಡ ಕೂತು ನಿರ್ಧಾರ ಮಾಡಿ ಅದಕ್ಕೆ ಒಳ್ಳೆಯಾದಂತಹ ಒಂದು ರೀಸನ್ಗಳನ್ನ ಕೊಟ್ಟಿದ್ರೆ ಇವತ್ತು ರಕ್ಷಿತಾ ಮುಂಚೆ ಯಾವ ರೀತಿಯಾಗಿ ಒಳ್ಳೆತನವನ್ನು ಹೊಡ್ಕೊಂಡು ತುಂಬಾ ಜನಗಳನ್ನ ಅಭಿಮಾನಿಗಳನ್ನ ಪಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಹಾಗೆ ಸ್ಟೇ ಆಗಿರ್ತಿದ್ರು ಅಂತ ಹೇಳಿ ನನಗೆ ಅನಿಸ್ತು. ಸೊ ಇದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಏನು ಅನ್ನಿಸ್ತಾ ಇದೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.